ಮದುವೆಗೆ ಬಂದಿರುವಂತಹ ಮಹಿಳೆ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಸನದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಕೊನೆಗೂ ಪತ್ತೆಯಾಗಿದ್ದಾಳೆ. ಗುರುವಾರ ರಾತ್ರಿ ನಾಪತ್ತೆ, ಇವತ್ತು ಕುಣಿಗಲ್ನಲ್ಲಿ ಪ್ರತ್ಯಕ್ಷ. ಮಹಿಳಾ ಪತ್ತೆಯನ್ನ ಖಾತ್ರಿಪಡಿಸಿದ್ದಾರೆ ಹಾಸನದ ಪೊಲೀಸರು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಮಹಿಳೆಯ ನಾಪತ್ತೆ ಪ್ರಕರಣ. ಈಗ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯ ದಿಟ್ಟ ನಡೆಯಿಂದಾಗಿ ಈಗ ಮಹಿಳೆ ಪ್ರತ್ಯಕ್ಷ ಆಗಿದ್ದಾಳೆ. ಗುರುವಾರ ರಾತ್ರಿ ನಾಪತ್ತೆಯಾಗಿದ್ಲು ಮಹಿಳೆ ಕುಣಿಗಲ್ನಲ್ಲಿ ಈಗ ಪತ್ತೆಯಾಗಿದ್ದಾಳೆ. ಇವತ್ತು ಬೆಳಗ್ಗೆಯಿಂದನೂ ಸಹ ನೀವು ನ್ಯೂಸ್ನಲ್ಲಿ ನೋಡ್ತಾನೆ ಇದ್ದೀರಾ. ಒಬ್ಬ ಮಹಿಳೆ ಮದುವೆಗಂತ ತೆರಳಿ ಅದಾದ ಮೇಲೆ ನಾಪತ್ತೆ ಆಗಿದ್ಲು ಅನ್ನುವಂತಹ ವಿಚಾರ. ಅದರಲ್ಲೂ ಕೆಲವೊಂದು ಅನುಮಾನಕ್ಕೆ, ಕೆಲವೊಂದು ಆತಂಕಕ್ಕೆ ಕಾರಣ ಆಗಿರೋದೇನು ಅಂದರೆ, ಮಹಿಳೆ ಬಳಿ 30 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಹಾಕೊಂಡು ಹೋಗಿದ್ಲು ಅನ್ನುವಂಥದ್ದು ಒಂದು. ಎರಡನೇದಾಗಿ ಆ ಮಹಿಳೆಯ ಬಟ್ಟೆ, ಮಹಿಳೆಯ ವ್ಯಾನಿಟಿ ಬ್ಯಾಗ್, ಮಹಿಳೆಯ ಒಳ ಉಡುಪು, ಮಹಿಳೆಯ ಚಪ್ಪಲಿ ಒಂದೊಂದು ಭಾಗಗಳಲ್ಲಿ ಸಿಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು, ಹಲವಾರು ಪ್ರಶ್ನೆಗಳು ಮೂಡ್ತವೆ. ಏನಾದರೂ ಯಾರಾದರೂ ಅತ್ಯಾಚಾರವನ್ನು ಮಾಡಿದ್ರೆ, ಕೊಲೆ ಮಾಡಿ ಎಸೆದ್ರ, ಅಥವಾ ಮಹಿಳೆಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲ, ಈ ಎಲ್ಲ ಪ್ರಶ್ನೆಗಳು ಸಹ ಬಹಳಷ್ಟು ಏನು ಕಾಣ್ತಾ ಇತ್ತು. ಈಗ ಅದಕ್ಕೆ ಉತ್ತರ ಕೊನೆಗೂ ಸಹ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಧು ಕೊಡ್ತಾರೆ. ಮಧು, ಮಹಿಳೆ ನಾಪತ್ತೆಯಾಗಿದ್ದು ಒಂದು ಕಡೆಗೆ, ಪತ್ತೆಯಾಗಿದ್ದು ಇನ್ನೊಂದು ಕಡೆಗೆ, ಬಹಳಷ್ಟು ಅನುಮಾನಗಳನ್ನು ಮೂಡಲಾಗ್ತಾ ಇತ್ತು. ಮಹಿಳೆ ಕುಣಿಗಲ್ನಲ್ಲಿ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರವನ್ನು ಕೊಡೋದಾದ್ರೆ. ಎಸ್ ಜಗದೀಶ್, ಏನು ಸಾಕಷ್ಟು ಪೊಲೀಸರಿಗೆ ತಲ್ಲಣವಾಗಿದ್ದಂತಹ ಪ್ರಕರಣ ಇದು. ಯಾಕೆ ಅಂತಂದ್ರೆ, ಹಾಸನದಿಂದ ಅಂದ್ರೆ ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಹೋಗಿದ್ದಂತಹ ಕುಣಿಗಲ್ ಮೂಲದ ಮಹಿಳೆ ಹಾಸನದಲ್ಲಿ ಅವರು ನಾಪತ್ತೆಯಾಗಿರ್ತಾರೆ. ಅವರ ಅನೇಕ ವಸ್ತುಗಳು ಕೆರೆ ಸಮೀಪದಲ್ಲಿ ಸಿಕ್ಕಿರುತ್ತೆ. ಹಾಗಾಗಿ ಪೊಲೀಸರಿಗೆ ತಲ್ಲಣವಾಗಿರುತ್ತೆ. ಅದೇ ಟೈಮಲ್ಲಿ ಅವರ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿದ್ರಿಂದ ಸಾಕಷ್ಟು ಹುಡುಕಾಟವನ್ನು ಕೂಡ ನಡೆಸಿರ್ತಾರೆ. ಅಂದ್ರೆ ಮದುವೆಗೆ ಹೋಗಿದ್ರಿಂದ ಮದುವೆ ಮುಗಿಸ್ಕೊಂಡು ಇವರು ವಾಪಸ್ ಕುಣಿಗಲ್ಗೆ ಬರಬೇಕಾಗಿತ್ತು. ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇವರು ಕುಣಿಗಲ್ಗೆ ವಾಪಸ್ ಆಗ್ತಾ ಇದೀನಿ ಅನ್ನುವಂತಹ ಮಾಹಿತಿಯನ್ನ ನೀಡಿ ಅವ್ರು ಬಂದಿರ್ತಾರೆ. ಸೊ ಈ ವೇಳೆ ಅವರ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿದ್ರಿಂದ ಸಹಜವಾಗಿ ಕುಟುಂಬಸ್ಥರು ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ. ಇದಾದ ಮೇಲೆ ಅವರು ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಹಾಸನ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ತಲೆ ಕೆಡಿಸ್ಕೊಂಡು ಹುಡುಕುವಂತಹ ಸಂದರ್ಭದಲ್ಲಿ ಈಗ ಮಹಿಳೆ ಕುಣಿಗಲ್ನಲ್ಲಿದ್ದಾರೆ ಅನ್ನುವಂಥದ್ದು ಮಾತ್ರ ಲಭ್ಯವಾಗಿದೆ. ಆದ್ರೆ ಅವರು ಕುಣಿಗಲ್ನಲ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರ ಊರೇನಿದೆ ಎಲಿಯೂರು ಅನ್ನುವಂಥದ್ದು ಕೂಡ ಒಂದು ಕಡೆ, ಆದ್ರೆ ಅವರು ಆ ಊರಿಗೆ ಹೋಗಿದಾರ ಅಥವಾ ಸಂಬಂಧಿಕರ ಮನೆಯಲ್ಲಿ ಏನಾದ್ರು ಇದಾರ ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು, ಅಂದ್ರೆ ಹಾಸನ ಪೊಲೀಸರು ಏನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಅವರು ಕುಣಿಗಲ್ಗೆ ಬಂದು ಹುಡುಕುವಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಧು, ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇತ್ತು. ಪ್ರಿಯಾಂಕಾ ಅನ್ನುವಂತಹ ನೀವೇನು ಫೋಟೋ ನೋಡ್ತಾ ಇದ್ದೀರಲ್ಲ, ಇದೇ ಮಹಿಳೆ ಹಾಸನದಲ್ಲಿ ನಾಪತ್ತೆ ಆಗಿದ್ರು ಅನ್ನುವಂತಹ ವಿಚಾರ. ಅದಾದ ಮೇಲೆ 2 ದಿನಗಳಿಂದನೂ ಸಹ ಕುಟುಂಬಸ್ಥರು, ಅವರ ಸಂಬಂಧಿಕರು ಎಲ್ಲರೂ ಸಹ ಆತಂಕಕ್ಕೆ ಒಳಗಾಗಿದ್ರು. ಈ ಮಹಿಳೆ ಎಲ್ಲಿ ಹೋದ್ರು, ಯಾರಾದರೂ ಎತ್ತಾಕೊಂಡು ಹೋದ್ರ, ಅಥವಾ ಏನಂದ್ರೆ ಏನಾದರೂ ಅನಾಹುತ ಸಂಭವಿಸ್ತಾ, ಎಲ್ಲ ಅನುಮಾನಗಳು ಕಾಡ್ತಾ ಇತ್ತು. ಅದಾದ ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸರಿಗೂ ಸಹ ದೊಡ್ಡ ತಲೆನೋವಾಗುತ್ತೆ. ನೀವೇನು ಫೋಟೋಗಳಲ್ಲಿ ಒಂದು ಕಡೆ ನೋಡ್ತಾ ಇದ್ರೆ ಆ ಲೇಡಿ ಫೋಟೋಗಳನ್ನ, ಮತ್ತೊಂದು ಕಡೆಗೆ ನೀವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅಂದ್ರೆ ಮಹಿಳೆ ಎಲ್ಲಿ ಹೋದ್ಲು ಅನ್ನುವಂತಹ ಅನುಮಾನಗಳಿಗೆ, ಆತಂಕಕ್ಕೆ ಮತ್ತಷ್ಟು ಎಡೆ ಮಾಡಿಕೊಟ್ಟಿರುವಂಥದ್ದು ಆ ದೃಶ್ಯಾವಳಿಗಳು. ಕಾರಣ ಏನು ಅಂದರೆ, ಆ ಮಹಿಳೆಯ ವ್ಯಾನಿಟಿ ಬ್ಯಾಗ್, ಮಹಿಳೆಯ ಬಟ್ಟೆ, ಮಹಿಳೆಯ ಒಡ ಉಡುಪು, ಮಹಿಳೆಯ ಚಪ್ಪಲಿ ಎಲ್ಲವೂ ಸಹ ಒಂದೊಂದು ಭಾಗದಲ್ಲಿ ಬಿದ್ದಿರುತ್ತೆ. ಅದರ ಜೊತೆಗೆ ಬರೋಬ್ಬರಿ 30 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಪ್ರಿಯಾಂಕಾ ಧರಿಸಿರ್ತಾಳೆ. ಕಲ್ಕೆರೆ ಅನ್ನುವಂತಹ ಕೆರೆ ಏನಿದೆ ಅಲ್ಲ, ಆ ಒಂದು ಪ್ರದೇಶದಲ್ಲಿ ಚಪ್ಪಲಿ ಮತ್ತು ಒಳ ಉಡುಪುಗಳು ಪತ್ತೆ ಆಗ್ತವೆ. ಆಗ ಮತ್ತಷ್ಟು ಆತಂಕ ಸೃಷ್ಟಿಯಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಒಟ್ಟು 3 ತಂಡಗಳ ಮೂಲಕವಾಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ. ಅದಾದ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗೋದೇನು ಅಂದರೆ, ಅಷ್ಟೆಲ್ಲ ಜನರು ಹುಡುಕ್ತಾ ಇದ್ರು, ಆ ಕೆರೆಯಲ್ಲಿ ಹುಡುಕ್ತಾರೆ. ಕಾರಣ ಏನು ಅಂದರೆ, ಅಪ್ಪಿತಪ್ಪಿ ಏನಾದರೂ ಕೆರೆಯಲ್ಲಿ ಏನಾದರೂ ಬಿದ್ದಿದ್ದಾಳ, ಅಥವಾ ಕೆರೆಯಲ್ಲಿ ಯಾರಾದರೂ ಆ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಅಥವಾ ಕೊಲೆ ಮಾಡಿ ಬಾಡಿಯಲ್ಲಿ ಎಸೆದಿದ್ದಾರಾ, ಎಲ್ಲವೂ ಅನುಮಾನಗಳು ಬರ್ತವೆ.
ಆ ಅನುಮಾನಗಳಿಗೆ ಬರೋದಕ್ಕೆ ಬಹಳಷ್ಟು ಪ್ರಮುಖ ಕಾರಣ ಏನು ಅಂದರೆ ಆ ಬಟ್ಟೆಗಳು ಬಿದ್ದಿರೋದು, ಬ್ಯಾಗ್ ಬಿದ್ದಿರೋದು, ಚಪ್ಪಲಿ ಬಿದ್ದಿರೋದು. ಆದರೆ ಪೊಲೀಸರು ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ನಂತರ ಈಗ ಆ ಮಹಿಳೆ ಕುಣಿಗಲ್ನಲ್ಲಿ ಸಿಕ್ಕಿದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಪ್ರಕರಣದ ಹಿನ್ನೆಲೆ ಅಂತ ನೋಡ್ತಾ ಹೋದರೆ ಆ ಮಹಿಳೆಗೆ ಯಾಕೆ ಅವಳು ಕುಣಿಗಲಲ್ಲಿ ಹೋದ್ಲು, ಯಾಕೆ ಅಲ್ಲಿ ಬಟ್ಟೆಗಳು ಸಿಕ್ಕವು, ಬಟ್ಟೆಗಳನ್ನು ಅಲ್ಲಿ ಯಾಕೆ ಬಿದ್ದಿದ್ವು, ಬ್ಯಾಗ್ ಅಲ್ಲಿ ಯಾಕೆ ಬಿದ್ದಿತ್ತು, ಚಪ್ಪಲಿ ಅಲ್ಲಿ ಯಾಕೆ ಬಿದ್ದಿತ್ತು, ಅದಾದ ಮೇಲೆ ಬೆಳಗ್ಗೆಯಿಂದನೂ ಸಹ ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಸಹ ಮಹಿಳೆ ಯಾಕೆ ಬಂದಿರಲಿಲ್ಲ, ಈ ಎಲ್ಲದರ ಬಗ್ಗೆಯೂ ಸಹ ಅನುಮಾನಗಳು ಈಗ ಮೂಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಮಹಿಳೆಯನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ವಿವರಗಳನ್ನ ನಮ್ಮ ಪ್ರತಿನಿಧಿ ಹಾಸನದ ಪ್ರತಿನಿಧಿಯಾಗಿರುವಂತಹ ಕಿರಣ್ ಕೊಡ್ತಾರೆ. ಕಿರಣ್, ಈ ಪ್ರಕರಣ ಬಹಳಷ್ಟು ಕುತೂಹಲ ಮೂಡಿಸಿತ್ತು, ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈಗ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರಕರಣದ ವಿವರವನ್ನು ಕೊಡೋದಾದ್ರೆ ಜಗದೀಶ್, ಏನು ತುಮಕೂರು ಮೂಲದ ಮಹಿಳೆ ಪ್ರಿಯಾಂಕಾ ಏನಾಗಿತ್ತು ಅಂದ್ರೆ ಮದುವೆ ಸಂಬಂಧಪಟ್ಟಂತೆ ಚಿಕ್ಕಮಂಗ್ಳೂರಿಗೆ ಬಂದಿರ್ತಾರೆ. ಅದಾದ ನಂತರ ತನ್ನ ತಾಯಿ ಮನೆ ಏನು ಬೇಲೂರು ಸಮೀಪ ಇರೋಂತ ತನ್ನ ತಾಯಿ ಮನೆಗೆ ಹೋಗ್ತಾರೆ. ಅದಾದ ನಂತರ ಮದುವೆ ಮುಗಿಸ್ಕೊಂಡು ಅದಾದ ನಂತರ ಏನು ಬೇಲೂರಿಗೆ ತನ್ನ ತವರಿಂದ ಬೇಲೂರಿಗೆ ಮಾಡಿರ್ತಾರೆ. ಮಾಡಬೇಕಾದ್ರೆ ಬೇಲೂರು ಬಂದಿರ್ತಾರೆ. ಅದಾದ ನಂತರ ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಅದು ಗುರುವಾರ ನಡೆದಿರುತ್ತೆ. ಗುರುವಾರ ಮಧ್ಯಾಹ್ನ ಸುಮಾರು 3:30ಕ್ಕೆ ಕೊನೆಯ ಕಾಲ ತನ್ನ ಗಂಡನಿಗೆ ಮಾಡಿರ್ತಾರೆ ರುದ್ರೇಶ್ಗೆ. ಅದಾದ ನಂತರ ಸ್ವಿಚ್ ಆಫ್ ಆಗುತ್ತೆ. ಸಾಕಷ್ಟು ಬಾರಿ ಗಂಡ ಸೇರ್ತದೆ, ಸಂಬಂಧಿಕರೆಲ್ಲ ಫೋನ್ ಮಾಡ್ತಾರೆ. ಅವರು ಏನು ತನ್ನ ತಾಯಿನೂ ಕೂಡ ಸಾಕಷ್ಟು ಕರೆ ಮಾಡಿರ್ತಾರೆ. ಎಲ್ಲೋದು ಮಹಿಳೆ ಅಂದ್ರೆ ಆತಂಕ ಇರ್ತಾರೆ ಅಂತ ಹೇಳ್ಬೋದು. ಇಡೀ ಸಂಬಂಧಿಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಮತ್ತೆ ಕುಣಿಗಲ್ ತನ್ನ ಗಂಡನು ಕೂಡ ಒಂದ್ ರೀತಿ ಆತಂಕದಲ್ಲಿ ಇರ್ತಾರೆ. ಕೂಡಲೇ ಅವರೆಲ್ಲ ಸಂಜೆ ತನಕ ನೋಡ್ತಾರೆ. ಅದಾದ್ಮೇಲೆ ಠಾಣೆಗೆ ಬರ್ತಾರೆ. ಎಲ್ಲಿಂದ ಕುಣಿಗಲ್ಲಿಂದ ಇದು ಬೇಲೂರಿಗೆ ಬರ್ತಾರೆ. ಅಲ್ಲಿ ಸಂಬಂಧಪಟ್ಟ ಠಾಣೆಗೆ ದೂರು ಕೊಡಕ್ಕೆ ಹೋಗ್ತಾರೆ. ಇಲ್ಲ ಇದು ಹರೇಹಳ್ಳಿಗೆ, ಅಲ್ಲಿ ಬೇಲೂರಿನಲ್ಲಿ ಬೇಲೂರು ನಗರ ಗ್ರಾಮಾಂತರ ಮತ್ತೆ ಹರೇಹಳ್ಳಿ ಪೊಲೀಸ್ ಠಾಣೆ ಇರುತ್ತೆ. ಈ ಇನ್ಸಿಡೆಂಟ್ ನಡೆದಿರೋದು ಹರೇಹಳ್ಳಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಸಾಕಷ್ಟು ಗೊಂದಲ ಇರುತ್ತೆ. ಮತ್ತೆ ಅಸಮಾಧಾನ ಕೂಡ ಪೊಲೀಸರ ಮೇಲೆ ಮೊದಲಿಗೆ ಇವರು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಎಲ್ಲಿ ದೂರು ಕೊಡ್ಬೇಕು ಅನ್ನೋದು ಗೊಂದಲದಲ್ಲಿ ಇರ್ತಾರೆ. ಅದಾದ್ಮೇಲೆ ಈಗ ಧರ್ಮಸ್ಥಳ ಪಾದಯಾತ್ರೆಗೆ ಹೋದಂತ ಸಾಕಷ್ಟು ಜನ ಇದೇ ಬೇಲೂರು ಮಾರ್ಗವಾಗಿ ಪಾದಯಾತ್ರೆಗೆ ಹೋಗ್ತಾರೆ. ಅಲ್ಲಿ ಒಂದು ಆಧಾರ್ ಕಾರ್ಡ್ ಬಿದ್ದಿರತ್ತೆ. ಆ ಆಧಾರ್ ಕಾರ್ಡ್ ಅಲ್ಲಿ ನಂಬರು ಕುಣಿಗಲ್ ರುದ್ರೇಶ್ ಇರತ್ತೆ. ಅವಾಗ ಆ ಆಧಾರ್ ಕಾರ್ಡ್ ಮಾತ್ರ ಪ್ರಿಯಾಂಕಂದ್ ಇರತ್ತೆ. ಈಗ ಸಂಬಂಧಪಟ್ಟಂತೆ ಪ್ರಿಯಾಂಕನ್ ಗಂಡನ್ಗೆ ಅಲ್ಲ ಆದಿ ಏನು ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅವರು ರುದ್ರೇಶ್ಗೂ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿ ಆಧಾರ್ ಕಾರ್ಡ್ ಬಿದ್ದಿದೆ ಅಂತ. ಸುತ್ತಮುತ್ತಲೆಲ್ಲ ಹುಡುಕ್ತಾಗ ವ್ಯಾನಿಟಿ ಬ್ಯಾಗ್ ಇರತ್ತೆ, ಮಹಿಳೆಯ ಒಳ ಉಡುಪಿರತ್ತೆ, ಮೇಲೆ ಟಾಪ್ ಕೂಡ ಅಲ್ಲೇ ಇರತ್ತೆ. ಆಗ ಸಾಕಷ್ಟು ಗೊಂದಲ ಆಗಿರುತ್ತೆ. ಎಲ್ಲೋ ನನ್ನ ಹೆಂಡತಿ ಸತ್ತೋಗಿರ್ತಾರೆ ಅಂತ ಗಾಬರಿಯಲ್ಲಿ ಗಂಡನು ಕೂಡ ಇರ್ತಾನೆ. ಇದು ಈಗ ಒಂದ್ ರೀತಿ ಈ ಪ್ರಕರಣಕ್ಕೆ ಒಂದ್ ರೀತಿ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈಗ ನಾಪತ್ತೆ ಆದ ಮಹಿಳೆ ಮತ್ತೆ ತುಮಕೂರು ಜಿಲ್ಲೆಯ ಕುಣಿಗಲಲ್ಲಿ ಪತ್ತೆ ಆಗಿದೆ ಅನ್ನೋದು ಪೊಲೀಸ್ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿ ಡ್ರಾಮಾ ಮಾಡಿದ್ಲು, ನಾಟಕ ಮಾಡಿದ್ಲು, ಮತ್ತೆ ಯಾಕೆ ಮತ್ತೆ ಅಲ್ಲಿ ಪತ್ತೆ ಆಗಿದೆ ಅನ್ನೋದು ಪೊಲೀಸಿನ ತನಿಖೆಯಿಂದ ಅಷ್ಟೇ ತಿಳಿಯಲು ಬೇಕಿದೆ. ಇದಲ್ಲದೆ ಸಾಕಷ್ಟು ಗೊಂದಲ ಬೆಳಿಗ್ಗೆಯಿಂದ ಸಂಜೆ ತನಕ ಪೊಲೀಸರು ಕೂಡ ಹರಸಾಹಸ ಮಾಡಿದ್ರು. ಮತ್ತೇನು ಹಾಸನ ತಾಲೂಕು ಕಲ್ಕೆರೆ ಗ್ರಾಮದ ಬಳಿ ಏನ್ ಕಲ್ಕೆರೆ ಕೆರೆ ಇದೆ, ಸುತ್ತಮುತ್ತಲೆಲ್ಲ ಸಾಕಷ್ಟು ಆಕೆಗೋಸ್ಕರ ಶೋಧ ಕಾರ್ಯ ಮಾಡಿದ್ರು. ಒಂದ್ ರೀತಿ ಡ್ರೋನ್ ಅಲ್ಲೂ ಕೂಡ ಕಾರ್ಯಾಚರಣೆ ಶುರು ಮಾಡಿದ್ರು. ಅದ್ರಲ್ಲೂ ಕೂಡ ಏನು ಯಾವ್ದು ಕುರು ಸಿಕ್ಕಿಲ್ಲ. ಮತ್ತೆ ಕೆರೆಯಲ್ಲೂ ಕೂಡ ಸಾಕಷ್ಟು ಏನು ತಪಾಸಣೆ ಮಾಡಿದ್ರು, ಪರಿಶೀಲನೆ ಮಾಡಿದ್ರು, ಶೋಧ ಮಾಡಿದ್ರು. ಅಲ್ಲೂ ಕೂಡ ಅವ್ರಿಗೇನು ಫಲ ಸಿಕ್ಕಿಲ್ಲ. ಇದೀಗ ಮತ್ತೆ ಆಕೆ ತುಮಕೂರು ಜಿಲ್ಲೆಯ ಕುಣಿಗಲಲ್ಲಿ ಪತ್ತೆ ಆಗಿರೋದು ಸಾಕಷ್ಟು ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಜಗದೀಶ್.